ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಬೆಳಗ್ಗೆ ಯಾವುದೋ ಬುಕ್ ತೋರಿಸ್ತಿದ್ದೀನಿ ಅನ್ಕೋತೀರಾ? ಅಯ್ಯೋ ಸಾರಿ, ನನಗೆ ಬೆಳಗ್ಗೆ, ನೀವು ಯಾವಾಗ ವಿಡಿಯೋ ನೋಡ್ತಿದ್ದೀರೋ ಅದು ನನಗೆ ಗೊತ್ತಿಲ್ಲ ಅಲ್ವಾ. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಓದ್ಕೊಳ್ಳೋಣ ಅಂತ ಕೂತ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗನೂ ಎದ್ಬಿಟ್ಟ. ಅಮ್ಮ ನಾನು ನಿನಗೆ ಕಂಪ್ನಿ ಕೊಡ್ತೀನಿ ಅಂತ. ಅವನು ಕಂಪ್ನಿ ಕೊಡೋದು ನೋಡಿ, ನಾನು ಕುಡಿಯೋಕ್ಕೆ ನೀರು ಇಟ್ಕೊಂಡಿದ್ರೆ ಅವ್ನು ಬಾಟ್ಲ್ ಎತ್ಕೊಂಡು ಜಡಾಯಿಸ್ತಾ ಇದ್ದಾನೆ. ಇಟ್ಸ್ ಓಕೆ, ಏನು ಮಾಡಲಿ, ಅವ್ನ ಪಾಡಿಗೆ ಅವನನ್ನು ಬಿಟ್ಟು ನನ್ನ ಪಾಡಿಗೆ ನಾನು ಸ್ವಲ್ಪ ಓದ್ಕೊಳ್ಳೋಣ ಅಂತ ಓದ್ತಾ ಇದ್ದೀನಿ. ಫಸ್ಟು ಎಜುಕೇಷನ್ ಸೈಕಾಲಜಿ ಓದ್ಕೊಂಬಿಡೋಣ ಬೆಳಗ್ಗೆನೆ ಅಂತ ಅಂದ್ಬಿಟ್ಟು ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಇನ್ನೂ ನನ್ನ ವೀಡಿಯೋನ ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನೇ ಹಾಗೆ ಕಂಟಿನ್ಯೂ ಮಾಡೋಣ. ಮತ್ತು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದೆ. 5 ಗಂಟೆ ಅಷ್ಟರಲ್ಲಿ ನನ್ನ ಮಗನೂ ಎದ್ದಿದ್ದ ನನ್ನ ಜೊತೆಲಿ. ನನ್ನ ಮಗಳು ಸ್ವಲ್ಪ ಲೇಟಾಗಿ ಎದ್ಲು. ನಾನು ಎದ್ದು ಈಚೆ ಬರೋಷ್ಟರಲ್ಲಿ ಅಮ್ಮ ನಾನೇ ಹೊರಗಡೆ ರಂಗೋಲಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ಅವಳೇ ತೊಳೆದು ರಂಗೋಲಿ ಹಾಕ್ತಾಯಿದ್ಲು. ಓಕೆ ನೀನೇ ಮಾಡಮ್ಮ ಅಂತ ಹೇಳಿ ನಾನು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ಅಡುಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದರೆ ಫ್ರಿಜ್ಜಲ್ಲಿ ದೋಸೆ ಇಟ್ಟಿತ್ತು. ಯಾಕಂದರೆ ನೆನೆ ಇಡ್ಲಿ ಮಾಡಿತ್ತು, ಇನ್ನು ರಿಮೈನಿಂಗ್ ಸ್ವಲ್ಪ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆ ಹಿಟ್ಟಿಗೆ ಏನೊಂದು ನನ್ನ ಮಗಳು ಮಸಾಲೆ ದೋಸೆ ಮಾಡ್ಕೊಳಮ್ಮ ಅಂತ ಹೇಳಿದ್ಲು. ಟೊಮೆಟೊ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಅದನ್ನೇ ಮಾಡೋಣ ಅಂತ ತೆಗೆದೆ. ಅಷ್ಟರಲ್ಲಿ ರಾತ್ರಿ ಹಾಲು ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಪನ್ನೀರ್ ಮಾಡೋಕ್ಕೆ ಇಟ್ಟಿದ್ದೆ. ಆ ಪನ್ನೀರು ರೆಡಿಯಾಗಿತ್ತು. ಅದನ್ನು ಕಟ್ ಮಾಡಿ ಒಂದು ಬಾಕ್ಸ್ಗೆ ಎತ್ತಿಟ್ಬಿಟ್ರೆ ಅದು ಒಂದು ಕೆಲಸ ಮುಗ್ದೋಗ್ಬಿಡುತ್ತೆ. ಆಲ್ಮೋಸ್ಟ್ ನಾನು ಪನ್ನೀರನ್ನ ಹೊರ್ಗಡೆಯಿಂದ ತರಿಸೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಇವಾಗಿನ ಸಿಚುವೇಷನಲ್ಲಿ ಪನ್ನೀರ್ಗೆ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ. ಮನೇಲಿ ಮಾಡ್ಕೊಳ್ಳೋದೇ ಬೆಸ್ಟ್ ಅಲ್ವಾ. ಅದರಲ್ಲೂ ನಮ್ಮ ಮನೇಲಿ ಹಸು ಇರೋದ್ರಿಂದ ನಮಗೇನು ತೊಂದರೆ ಇಲ್ಲ. 1 ಲೀಟ್ರ್ ಹಾಲಿಗೆ ಮಾಡಿಕೊಂಡ್ರೆ ಇಷ್ಟು ಪನ್ನೀರ್ ಆಗುತ್ತೆ. ಹಾಗಾಗಿ ನನಗೆ ಒಂದು ಟೈಮ್ಗೆ ಆರಾಮಾಗಿ ಆಗುತ್ತೆ. ಇನ್ನು ಸಾಕಾಗಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಮಾಡಿಕೊಂಡ್ರು ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡ್ಕೊಂಡು ಎತ್ತಿಟ್ಟೆ. ನೆಕ್ಸ್ಟು ದೋಸೆ ಮಾಡಬೇಕಲ್ವಾ. ದೋಸೆಗೆ ಇಲ್ಲಿ ಫಸ್ಟು ಬೆಳ್ಳುಳ್ಳಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, ಟೊಮೆಟೊ 2ರಿಂದ 3 ಟೊಮೆಟೊ ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ಈ ರುಬ್ಬಿದ ಮಿಶ್ರಣನ ದೋಸೆ ಹಿಟ್ಟು ನಮ್ಮ ಆಲ್ರೆಡಿ ಇರುತ್ತೆ ಅಲ್ವಾ, ಆ ದೋಸೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಮಿಕ್ಸರ್ ಇರುವಂತಹ ಒಂದು ಏನದು ಮಸಾಲೆ ದೋಸೆ ಮಸಾಲೆ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ. ಇದನ್ನು ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಟೊಮೆಟೊ ಮಸಾಲೆ ದೋಸೆ ರೆಡಿ ಅಂತಲೇ ಅರ್ಥ. ನಾನು ಇದೆಲ್ಲ ಬ್ಯಾಟರ್ನೆಲ್ಲ ರೆಡಿ ಮಾಡಿಕೊಂಡು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೇ ಪಿಂಕಿಶ್ ಕಲರ್ ಸಕ್ಕದಾಗಿರುತ್ತೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಮತ್ತು ದೋಸೆ ಎಲ್ಲ ಹಾಕ್ಬಿಟ್ಟು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ದೆ. ನನ್ನ ಮಗನಿಗೆ ಹನಿ ಕೊಟ್ಟಿದ್ದೆ ತಿನ್ನು ಸ್ವಲ್ಪ ಅಂತ. ಇಲ್ಲಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಸ್ಟೋರ್ ರೂಮ್ನ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗನ್ನ ಮಲಗಿಸ್ಬಿಟ್ಟು ಅಷ್ಟರಲ್ಲಿ ನಾನು ಇದನ್ನೆಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದು ಇಡ್ತಾಯಿದ್ದೀನಿ. ತೆಗೆದಿಟ್ಬಿಟ್ಟು ಹಂಗೆ ವಾಶ್ ಮಾಡಿಬಿಟ್ಟು ಅವುಗಳನ್ನೆಲ್ಲ ಒರೆಸಿ ಸೈಡ್ಗೆ ಇಟ್ಕೊಂಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ. ನನಗೆ ಸ್ಟೋರ್ ರೂಮ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹೊತ್ತು ತೊಗೊಳುತ್ತೆ. ಕಿಚನ್ ರೂಮ್ ಕ್ಲೀನ್ ಮಾಡೋಕ್ಕೆ ಇದಕ್ಕಿಂತ ಜಾಸ್ತಿ ಟೈಮ್ ತೊಗೊಳುತ್ತೆ. ಆದರೆ ನನಗೊಂದು ಸ್ಟೋರ್ ರೂಮ್ ಒಂದು ಕ್ಲೀನ್ ಆಗಿಬಿಟ್ರೆ ಎಷ್ಟೊಂದು ಕ್ಲೀನ್ ಆದಂಗೆ ಅರ್ಧ ಕ್ಲೀನ್ ಆದಂಗೆ ಅಂತ ನನ್ನ ಮನಸ್ಥಿತಿ. ಹಾಗಾಗಿ ಎಲ್ಲ ಬೇಗ ಎಲ್ಲ ತೆಗೆದಿಟ್ಬಿಟ್ಟು ಶೆಲ್ಫ್ಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಪಾತ್ರೆ ಸಾಮಾನೆಲ್ಲ ಆಮೇಲೆ ತೊಳ್ಕೊಳ್ಳೋಣ. ಸ್ಟೋರ್ ರೂಮ್ನ ನೀಟಾಗಿ ಗೋಡೆಗಳೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಷ್ಟು ದಿನ ಯಾವಾಗಲೂ ಯಾರಾದರೂ ಒಬ್ಬರು ಸಪೋರ್ಟಿಗೆ ಇರ್ತಿದ್ರು. ಅಂದರೆ ಅಮ್ಮ ಆದರೂ ಬರ್ತಿದ್ರು, ಅಥವಾ ನಮ್ಮ ಮನೆಯವ್ರು ಯಾರನ್ನಾದರೂ ಕರ್ಕೊಂಡಾದರೂ ಬರ್ತಿದ್ರು. ನಿನ್ಗೊಬ್ಳಿಗೆ ಹಾಗೆಲ್ಲ ಮಾಡ್ಕೊತ. ಈ ಸತಿ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ಅಮ್ಮಂಗೂ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಮ್ಮ ಅಮ್ಮನೂ ಬರೋಕ್ಕಾಗಲಿಲ್ಲ. ಇದ್ರ ಮಧ್ಯೆ 1 ಗ್ಲಾಸ್ ಟೀ ತೊಗೊಂಡಿಲ್ಲ ಅಂದರೆ ಎನರ್ಜಿ ಬರೋಲ್ಲಪ್ಪ ಅಂತಂದ್ಬಿಟ್ಟು 1 ಗ್ಲಾಸ್ ಟೀ ಮಾಡಿಕೊಂಡೆ. ಎಲ್ಲ ತೆಗೆದಿಟ್ಬಿಟ್ಟು ಶೆಲ್ಫ್ಸ್ ಎಲ್ಲ ಒರೆಸ್ಬಿಟ್ಟು ಪಾತ್ರೆ ಆಮೇಲೆ ತೊಳೆಯೋಣ ಅಂತಂದ್ಬಿಟ್ಟು 1 ಗ್ಲಾಸ್ ಟೀ ಮಾಡಿಕೊಂಡೆ. ಎನರ್ಜಿ ಬೂಸ್ಟರ್ ಅಲ್ವಾ ಇದು, ಹೆಣ್ಮಕ್ಳಿಗೆ ಒಂಥರ, ಮನೇಲಿರೋರಿಗೆ. ಹಾಗೆ ಆ ಟೀನ ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ಬಂತು ನೋಡಿ ನನಗೆ ಪ್ರಾಬ್ಲಮ್. ಏನಪ್ಪ ಅದು ಪ್ರಾಬ್ಲಮ್ ಅಂದರೆ ನನ್ನ ಮಗ ಎದ್ದ. ನಾನು ಟೀ ಕುಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಎದ್ದ. ಲೂಲು ಆಯ್ತಪ್ಪ. ಯಾಕೆ ಎಷ್ಟು ಬೇಗ ಎದ್ದಿದ್ದು? ಇನ್ನೂ ಸ್ವಲ್ಪ ಮಲಗಬೇಕು ತಾನೇ. ಯಾಕೆ
ಏನ್ರದ್ದು ಮಿಷೀನ್ ಏನಕ್ಕೆ ಅದು ಏನಕ್ಕಮ್ಮ ಅದು ಏ ಗುಮ ಗುಮ ಮತ್ತೆ ಸ್ಟಾರ್ಟ್ ಆಯಿತು ನೋಡಿ. ನನ್ನ ಮಗನ್ನ ಎಬ್ಬರಿಸಿ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಊಟ ಮಾಡಿಸಿ ಅವನನ್ನು ಸೈಡ್ಗಲ್ಲಿ ಕೂರಿಸಿ ಆಟಾಡ್ಕೊಪ್ಪ ಅಂತ ಹೇಳಿಬಿಟ್ಟು ಮತ್ತೆ ನನ್ನ ರೊಟೀನ್ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಅಂದರೆ ಕ್ಲೀನ್ ಮಾಡ್ಕೋಬೇಕಲ್ವ, ಬೇಗ ಬೇಗ ಮುಗಿದ್ರೆ ನನಗೂ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಅಡುಗೆ ಮನೆ ಕ್ಲೀನ್ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸ. ಅದು ಕ್ಲೀನಾಗಿಲ್ಲ ಅಂತಂದರೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡಿಕೊಂಡೆ. ಈ ಸರಿ ನನಗೆ ಚಿಮ್ನಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತುಂಬ ಟೈಮ್ ತಗೋತು. ಯಾಕೆಂದರೆ ತುಂಬ ಜಿಡ್ಡಾಗ್ಬಿಟ್ಟಿತ್ತು. ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಂದರೆ ಬೇರೆಯವ್ರ ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ತುಂಬ ಜಿಡ್ಡಾಗ್ಬಿಟ್ಟಿತ್ತು. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನನಗೆ ಹೆಚ್ಚು ಕಮ್ಮಿ 1 ರಿಂದ 2 ಅವರ್ ಆಗಿಬಿಡ್ತು. ಅದೇ ಜಾಸ್ತಿ ಹೊತ್ತು ಆಯಿತು. ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡು ಕೋಲಿನಿಂದ ಮತ್ತು ಲಾಸ್ಟಲ್ಲಿ ಇನ್ನೊಂದು ಸತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ತುಂಬ ಜಿಡ್ಡಾಗ್ಬಿಟ್ಟಿತ್ತು. ಅದನ್ನು ಬಿಡಿಸೋದ್ರಲ್ಲಿ ನನಗಂತೂ ಸಾಕಾಗೋಯಿತು. ಅಂದರೆ ಏನಾದರೂ ಕ್ಲೀನ್ ಮಾಡ್ತಿದ್ದೀವಿ ಅಂದಾಗ ಎಲ್ಲ ಕ್ಲೀನ್ ಮಾಡಬೇಕಲ್ವ. ನೋಡಿ ನಮ್ಮ ಸರ್ಕಸ್, ಹೆಣ್ಮಕ್ಳ ಸರ್ಕಸ್ ಹೆಂಗಿರುತ್ತೆ ಅಂದರೆ, ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲೆಲ್ಲೋ ಹತ್ತಬೇಕಾಗುತ್ತೆ, ಎಲ್ಲೆಲ್ಲೋ ಇಳಿಬೇಕಾಗುತ್ತೆ. ಇದು ನಮ್ಮ ಹೆಣ್ಮಕ್ಳ ಸರ್ಕಸ್. ಆದರೂ ಪರವಾಗಿಲ್ಲ, ನಮಗೆ ಕ್ಲೀನ್ ಆಗಬೇಕು ಅಷ್ಟೇ. ಹಾಗಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದು ಕೆಳಗಡೆ ಕಬೋರ್ಡ್ಸು ಡೋರ್ಸ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಆ ಒಳಗಡೆ ಕಬೋರ್ಡ್ನು ಕ್ಲೀನ್ ಮಾಡಿಕೊಂಡು ಡೋರ್ಸ್ನು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ. ಮಾಡ್ಕೊಂಡ್ಮೇಲೆ ಕಿಚನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರೇ 2 ಕಣ್ಣಲ್ಲೂ ಸಾಕಾಗಲ್ಲ, ಇನ್ನು ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಮನೆಗೆ ಒಂದು ಸ್ಟ್ಯಾಂಡ್ ತೊಗೋಬೇಕು, ಅದು ಅನ್ಕೋತಿದ್ದೀನಿ, ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಟೈಮ್ ತೊಗೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪಳ 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 ಅಂತ ಉಳಿತಾ ಇದೆ. ನನಗೆ ಮಾತ್ರ ಹಂಗೆ ಅನಿಸ್ತಿದ್ಯಾ, ನಿಮಗೂ ಹಂಗೆ ಅನಿಸ್ತಿದ್ಯಾ ಹೇಳಿ. ಆಮೇಲೆ ನನಗಂತೂ ತುಂಬ ಕ್ಲೀನಾಗಿ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದರೆ ನಮ್ಮ ಕೆಲಸ ನಾವೇ ಮಾಡ್ಕೊಂಡಾಗ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಆ ಸ್ಯಾಟಿಸ್ಫ್ಯಾಕ್ಷನ್ ಇವತ್ತು ನನಗೂ ಆಯಿತು. ಬಿಕಾಸ್ ಯಾಕೆ ಅಂತ ಅಂದರೆ ನಾನು ಒಬ್ಬಳೇ ಕ್ಲೀನ್ ಮಾಡಿದ್ದೀನಿ. ಸುಮಾರು ವರ್ಷಗಳಿಂದ ಯಾರಾದರೂ ಒಬ್ಬರು ಬರ್ತಿದ್ರು ಕಿಚನ್ ಕ್ಲೀನ್ ಮಾಡೋ ಟೈಮಲ್ಲಿ ಮಾತ್ರ. ಇನ್ನು ಮಿಕ್ಕಿದ್ದೆಲ್ಲ ನಾನೊಬ್ಬಳೇ ಮಾಡ್ಕೊತಿದ್ದೆ. ಬಟ್ ಕಿಚನ್ ಕ್ಲೀನಿಗೆ ಮಾತ್ರ ಯಾರಾದರೂ ಒಬ್ಬರು ಬರ್ತಿದ್ರು. ಅಮ್ಮ ಆದರೂ ಬರ್ತಿದ್ರು ಅಥವಾ ಬೇರೆ ಯಾರಾದರೂ ನಮ್ಮ ಮನೆಯವ್ರು ಕರ್ಕೊಂಬರ್ತಿದ್ರು. ನಾನು ಕ್ಲೀನ್ ಎಲ್ಲ ಮಾಡೋಷ್ಟರಲ್ಲಿ ಇಲ್ಲಿ ನೋಡಿ ನಮ್ಮ ಹುಡುಗ ಒಬ್ಬ ಬಂದು ಕುತ್ಕೊಂಡಿದ್ದಾನೆ. ಅಮ್ಮ ನನಗೆ ಪಂಚೆ ಉಡಿಸು ಅಂತ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗನ ಸೌಂಡ್ ಕೇಳಿಸ್ತಿದ್ರೆ ಸಾರಿ, ಯಾಕೆಂದರೆ ಅವನು ಇಲ್ಲಿ ಗಲಾಟೆ ಮಾಡ್ತಿದ್ದಾನೆ, ಹಾಗಾಗಿ ನಿಮಗೆ ವಾಯ್ಸ್ ಕೇಳಿಸ್ತಿದ್ಯೇನೋ. ಇಲ್ಲಿ ಅವನು ನನ್ನ ಮಗ ಇಬ್ಬರು ಆಟ ಆಡ್ತಿದ್ರು. ನಾನು ಸ್ವಲ್ಪ ಇನ್ನೂ ಕ್ಲೀನಿಂಗ್ ಇತ್ತು, ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ ಅನ್ನೋಷ್ಟರಲ್ಲಿ ಅವರು ಆಟ ಆಡ್ತಿದ್ರು. ಆಮೇಲೆ ಬಂದು ಅವನಿಗೂ ಕಚ್ಚೆ ಪಂಚೆ ಎಲ್ಲ ಉಡಿಸ್ಕೊಟ್ಟೆ. ಯಾಕಂದರೆ ಅವ್ರ ಅಮ್ಮಂಗೆ ಕಚ್ಚೆ ಪಂಚೆ ಉಡ್ಸೋಕ್ಕೆ ಬರಲ್ವಂತೆ, ಹಾಗಾಗಿ ನಾನೇ ಉಡಿಸ್ಕೊಟ್ಟೆ. ಆಲ್ಮೋಸ್ಟ್ ಇವನು ನನ್ನ ಹತ್ರನೇ ಬರ್ತಾನೆ. ಯಾಕೆಂದರೆ ಡ್ಯಾನ್ಸ್ಗಳೇನಾದರೂ ಇದ್ದರೆ ಅವನು ಇಲ್ಲಿಗೆ ಬಂದು ಉಡಿಸ್ಕೊಂಡು ಹೋಗ್ತಾನೆ. ನನಗೆ ಹೇಗೆ ಬರುತ್ತೋ ಅದಕ್ಕೆ ಉಡಿಸ್ಕೊಡ್ತೀನಿ. ಮತ್ತು ಅವನು ನನ್ನ ಮಗ ಇಬ್ಬರೂ ತುಂಬ ಕ್ಲೋಸ್. ಯಾಕೆಂತಂದರೆ ಚೆನ್ನಾಗಿ ಆಟ ಆಡಿಸ್ತಾನೆ. ವೀಲಿಂಗ್ ಎತ್ತೋದು ಹೇಗೆ, ಸೈಕಲ್ಲು ಆ ಥರದ್ದೆಲ್ಲ ಹೇಳ್ಕೊಡ್ತಾ ಇರ್ತಾನೆ. ಹಂಗಾಗಿ ಅವನು ಫೇವ್ರೇಟ್ ಅಂತ ಹೇಳ್ಬೋದು. ಮತ್ತು ನಾನು ಪಂಚೆ ಎಲ್ಲ ಉಡಿಸಿ ಅವನನ್ನು ಮನೆಗೆ ಕಳಿಸಿ ಇನ್ನೂ ಸ್ವಲ್ಪ ಕೆಲಸ ಇತ್ತಲ್ವ, ಆ ಕೆಲಸ ಮುಗಿಸೋಷ್ಟರಲ್ಲಿ ಸಂಜೆ 7 ಗಂಟೆ ಆಗೋಯಿತು. ಇವನು ಬಂದಿದ್ದು 5 ಗಂಟೆ 5:15 ಟೈಮಲ್ಲಿ. ಇವಂದು ಕಳಿಸ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಉಳಿದಿತ್ತು. ಆ ಕೆಲಸನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಯಾಕಂದರೆ ನನ್ನ ಮಗ ಎಲ್ಲಂದರೆ ಅಲ್ಲಿ ತೆಗೆದು ಬಿಸಾಕಿದ್ದ ನಾನು ಅಡುಗೆ ಮನೆಯಲ್ಲಿ ನೋಡ್ಕೊಳ್ಳೋಷ್ಟರಲ್ಲಿ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋಷ್ಟರಲ್ಲಿ 7 ಗಂಟೆ ಆಯಿತು. ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆದೆ. ಫ್ರೆಶಪ್ ಆಗಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ಆಮೇಲೆ ಇವ್ರದ್ದು ಸ್ಕೂಲ್ ಡೇ ಇತ್ತಲ್ವ. ನಮ್ಮೂರಲ್ಲೇ ಒಂದು ಚಿಕ್ಕ ಸ್ಕೂಲ್ ಇದೆ, 1 to 5th ತನಕ, LKGಯಿಂದ 5th ತನಕ ಇದೆ. ಅದ್ರ ಸ್ಕೂಲ್ ಡೇ, ಹಾಗಾಗಿ ನೋಡ್ಕೊಂಬರೋಣ, ಸ್ವಲ್ಪ ಹೊತ್ತು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೋಗಿ ಇಲ್ಲಿ ಮನೆ ಮೇಲೆ ಹೋದ್ವಿ ನಾವು. ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಅಲ್ಲಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 10:30. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ದೆ, ಆಯಿತು. ಇದು ಕರಗದಮ್ಮ ದೇವಸ್ಥಾನ ನಮ್ಮೂರಲ್ಲಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗಾಗಿ ಸ್ಕೂಲು ಅಲ್ಲೇ ಇರೋದು. ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗೂ ಮಾಡಿದರು, ಪರವಾಗಿಲ್ಲ. ಹಾಗಾಗಿ ಅದನ್ನು ನೋಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಆಗಿ
ನಾವು ಇವತ್ತಿನ ದಿನನ ಮುಗಿಸಿದ್ವಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ಫಸ್ಟ್ ಬರುತ್ತೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಅನ್ನಿಸ್ತಾ, ಚೆನ್ನಾಗಿ ಅನ್ನಿಸ್ಲಿಲ್ವಾ, ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ಯಾಕಂದರೆ ಈ ಥರದ್ದು ಇನ್ನೂ ಬೇರೆ ಬೇರೆ ವಿಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಾಯ್.